ನಮಸ್ಕಾರ ರೈತ ಬಂದವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ಸೊ ನಾವೀಗ ಬೆಂಗಳೂರಿನಲ್ಲಿ ನಡೆದ ಕೃಷಿ ಮೇಳದಲ್ಲಿ ಇದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೈತ ಮಹಿಳೆಯರಾಗಿರ್ಬೋದು, ರೈತರಾಗಿರ್ಬೋದು, ತಮ್ಮ ಒಂದು ಉದ್ಯಮವನ್ನು ಶುರು ಮಾಡಿ ಯಾವ ರೀತಿ ಒಂದು ಹೊಸ ಆದಾಯವನ್ನು ಗಳಿಸಬಹುದು ಎನ್ನುವುದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರವನ್ನು ವಿಡಿಯೋದಲ್ಲಿ ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ರೈತ ಬಂದವರೇ, ನೀವೇನಾದರೂ ಹಸು, ಕುರಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದು ನಿಮ್ಮಲ್ಲಿರುವಂತಹ ಮೇವನ್ನು ಕಟ್ ಮಾಡಲು ಒಂದು ಮೇವು ಕತ್ತರಿಸುವ ಯಂತ್ರವನ್ನು ಹುಡುಕ್ತಾ ಇದ್ದರೆ, ಅಥವಾ ಒಂದು ಖಾರ ಕುಟ್ಟುವ ಮಷೀನನ್ನು ಹುಡುಕ್ತಾ ಇದ್ದರೆ, ಅಥವಾ ಸ್ವಂತ ಮನೆಯಲ್ಲಿಯೇ ಒಂದು ಶುದ್ಧವಾದ ಎಣ್ಣೆಯನ್ನು ತಯಾರಿಸುವಂತಹ ಎಣ್ಣೆ ಗಾಣದ ಮಷೀನನ್ನು ನೋಡ್ತಾ ಇದ್ದರೆ, ಮತ್ತು ಶಾವಿಗೆ ಮಷೀನನ್ನು ನೋಡ್ತಾ ಇದ್ದರೆ, ಮತ್ತಷ್ಟು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ ಕಾಣಿಸ್ತಿರುವ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬಹುದು. ಅದರ ಜೊತೆಗೆ ಗೋಧಿ, ಜೋಳ, ಮೆಕ್ಕೆಜೋಳ, ಬೇಳೆ, ಮಸಾಲೆ ಯಾವುದೇ ಇರಲಿ, ಬೀಸಿರಿ ತಮ್ಮ ಮನೆಯಲ್ಲೇ 30 ರಿಂದ 40 ಪೈಸೆ ಪ್ರತಿ ಕಿಲೋ ವೆಚ್ಚದಲ್ಲಿ ಐಎಸ್ಒ ಮಾನ್ಯತೆಯುಳ್ಳ ಸಂಪೂರ್ಣ ಆಟೋಮ್ಯಾಟಿಕ್ ಜರ್ಮನ್ ಟೆಕ್ನಾಲಜಿಯಿಂದ ತಯಾರಿಸಲಾದ ದಣಿವುರಹಿತ ಆಟಾ ಚಕ್ಕಿ. ಗಿರಣಿ ಹುಡುಕಿಕೊಂಡು ಅಲ್ಲಿ ಇಲ್ಲಿ ಅಲೆಯಬೇಕಿಲ್ಲ. ನಿಮ್ಮ ಮನೆಯಲ್ಲಿ ತಯಾರಾಗುತ್ತೆ ಫಟಾಫಟ್ ಹಿಟ್ಟು. ಗೃಹಿಣಿಯರ ನೆಚ್ಚಿನ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ, ಸ್ತ್ರೀಯರ ಸ್ಮಾರ್ಟ್ ಗಿರಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸ್ಮಾರ್ಟ್ ಗಿರಣಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಒಂದು ಪರಿಚಯ ಮಾಡಿಕೊಂಡು ಇಲ್ಲಿ ಒಂದು ಏನು ತರಬೇತಿ ಕೊಡ್ತೀರಾ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಮೇಡಮ್. ನಮಸ್ಕಾರ, ನಾನು ಡಾಕ್ಟರ್ ಸವಿತಾ ಎಸ್ ಮಂಗನವರ್ ಅಂತ. ನಾನು ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಅಂಗಭಾಗ ಈ ಬೇಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನ ಸಂಸ್ಥೆ. ಅಂದ್ರೆ ಇದು ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಟೆಕ್ನಾಲಜಿ ಅಂಡ್ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಬೇಕಿಂಗ್ ರಿಲೇಟೆಡ್ ತುಂಬಾ ತರಬೇತಿಗಳನ್ನ ಕೊಡ್ತೀವಿ. ಮತ್ತೆ ಬೇಕರಿ ಅಲ್ಲದೇನೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳು ಕೂಡ ನಾವು ತಯಾರಿಸೋದನ್ನ ಹೇಗೆ ಅಂತ ತರಬೇತಿ ಮೂಲಕ ತಿಳಿಸ್ಕೊಡ್ತೇವೆ. ಸೊ ಇಲ್ಲಿ ನಮ್ ಬೇಕರಿ ಆಧಾರಿತ ಅಂದ್ರೆ 14 ವಾರದ ಒಂದು ಕೋರ್ಸ್ ಇದೆ, 4 ವಾರದ ಒಂದು ಕೋರ್ಸ್ ಇದೆ. 14 ವಾರದ ಕೋರ್ಸ್ ನಾವು ವರ್ಷಕ್ಕೆ 3 ಕಾರ್ಯಕ್ರಮ ಮಾಡ್ತೀವಿ. 4 ವಾರದ ಕೋರ್ಸ್ ಪ್ರತಿ ತಿಂಗಳು ಒಂದೊಂದು ಕೋರ್ಸ್ ನಡೆಯುತ್ತೆ. ಮೊದಲನೇ ಸೋಮವಾರ, ಪ್ರತಿ ತಿಂಗಳು ಬರುವಂತ ಮೊದಲನೇ ಸೋಮವಾರ ನಮ್ಮ ಈ 4 ವಾರದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅದೇ ವಾರದಲ್ಲಿ ಕೊನೆ ಶುಕ್ರವಾರ ಅದು ಮುಕ್ತಾಯವಾಗುತ್ತೆ. ಸೊ ಈ ಕಾರ್ಯಕ್ರಮದಲ್ಲಿ ಒಂದು 30 ತರದ ಬೇಕರಿ ಉತ್ಪನ್ನಗಳನ್ನ ಹೇಳ್ಕೊಡ್ತೀವಿ 4 ವಾರದ ತರಬೇತಿಯಲ್ಲಿ. 14 ವಾರ ತರಬೇತಿಯಲ್ಲಿ 80 ರಿಂದ 100 ಪದಾರ್ಥಗಳನ್ನ ತಿಳಿಸ್ಕೊಡ್ತೇವೆ. ಮತ್ತೆ 14 ವಾರದ ತರಬೇತಿಯಲ್ಲಿ ಏನು ಥಿಯರಿ ಕ್ಲಾಸಸ್ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ, ಥಿಯರಿ ಎಕ್ಸಾಮ್ಸ್ ಇರುತ್ತೆ, ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಥವಾ ಒಂದು ಚಿಕ್ಕ ಡಿಪ್ಲೊಮಾ ಕೋರ್ಸ್ ತರ ಒಂದು ಕಾರ್ಯಕ್ರಮ ಅಂತ ಅನ್ಕೊಳ್ಬಹುದು. ಸೊ ಈ ಕಾರ್ಯಕ್ರಮ ಮಾಡದೆ ಬೇಕರಿಯಲ್ಲಿ ಯಾವುದೇ ಒಂದು ಸಣ್ಣ ಉದ್ಯಮನ ಅವರು ಮಾಡ್ಕೊಂಡು ಅದರಲ್ಲಿ ಒಂದು ಆದಾಯ ಬರುವಂತ ಒಂದು ಇದನ್ನ ಮಾಡ್ಕೊಳ್ಬಹುದು. ಇದಲ್ದೇನೆ ನಾವು ನಮ್ಮ ಕೃಷಿ ಅಥವಾ ತೋಟಗಾರಿಕಾ ಉತ್ಪನ್ನಗಳ ಮೌಲ್ಯವರ್ಧನೆ ಕೂಡ ಮಾಡ್ತೇವೆ. ಉದಾಹರಣೆಗೆ ಬೆಟ್ಟದಲ್ಲಿ ಆಗಿರ್ಬೋದು, ಅಥವಾ ಹಲಸಿನ ಕಾಯಿ, ಮಾವಿನ ಹಣ್ಣು, ಆ ಸೀಸನ್ ಅಲ್ಲಿ ಯಾವ ನಮ್ಗೆ ತರಕಾರಿ ಸಿಗುತ್ತೋ, ಅಥವಾ ಧಾನ್ಯಗಳಾಗಿರ್ಬೋದು, ರಾಗಿ ಆಧಾರಿತ, ಮಿಲ್ಲೆಟ್ ಆಧಾರಿತ ಉತ್ಪನ್ನಗಳನ್ನ ತಯಾರಿಸುವಂತದ್ದು ನಾವು ತರಬೇತಿ ಮೂಲಕ ಹೇಳ್ಕೊಡ್ತೇವೆ. ಸೊ ಇದು ಅಲ್ಪಾವಧಿ ಅಂದ್ರೆ 3 ದಿನದ ತರಬೇತಿ, 5 ದಿನದ ತರಬೇತಿ, ಕೆಲವೊಂದು 2 ದಿನದ ತರಬೇತಿ ಕೂಡ ನಾವು ಆಯೋಜನೆ ಮಾಡ್ತೇವೆ. ಆಮೇಲೆ ಸ್ಪೈಸ್ ಮಿಕ್ಸಸ್ ಅಂದ್ರೆ ಮಸಾಲ ಪದಾರ್ಥಗಳು ತಯಾರಿಸೋದಾಗಿರ್ಬೋದು, ಅಥವಾ ಕೋಕೋನಟ್ ಪ್ರಾಡಕ್ಟ್ಸ್, ತೆಂಗಿನಕಾಯಿಯಿಂದ ಉತ್ಪನ್ನಗಳು ತಯಾರಿಸೋದಾಗಿರ್ಬೋದು, ಅಥವಾ ಟ್ಯಾಮರಿಂಡ್ ಹುಣಸೆ ಹಣ್ಣಿನ ಪದಾರ್ಥಗಳು ತಯಾರಿಸೋದಾಗಿರ್ಬೋದು. ಈ ರೀತಿ ವಿವಿಧ ತರಬೇತಿಗಳನ್ನ ನಾವು ಇಲ್ಲಿ ಆಯೋಜನೆ ಮಾಡ್ತೀವಿ. ಇವತ್ತಿನ ದಿನ ನಾವು ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಸ್ಟಾಲ್ ಅಲ್ಲಿ ನಾವು ಇದ್ದೀವಿ ಇವತ್ತು. ಸೊ ಇಲ್ಲಿ ಏನಂದ್ರೆ ನಾವು ಏನೇನ್ ಪದಾರ್ಥಗಳು ಮಾಡಿದೀವಿ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಕೂಡ ಇದೆ ಇಲ್ಲಿ. ಸೊ ಈ ಡಿಸ್ಪ್ಲೇ ಅಲ್ಲಿ ನಾವು ಏನು ಬೇಕರಿ ಪದಾರ್ಥಗಳು ಮತ್ತೆ ಬೇರೆ ಏನು ಕಿರುಧಾನ್ಯಗಳಿಂದ ತಯಾರಿಸಿದಂತ ಪದಾರ್ಥಗಳು ಕೂಡ ನೋಡ್ಬೋದು. ಮತ್ತೆ ಇಲ್ಲಿ ಹಲವಾರು ಚಾರ್ಟ್ಗಳು ಕೂಡ ಹಾಕಿದೀವಿ. ನಮ್ಮ ತಂತ್ರಜ್ಞಾನಗಳ ಪರಿಚಯ ಆಗಿರ್ಬೋದು, ಮಿಲೆಟ್ ಬಗ್ಗೆ ವಿವರವಾದ ಮಾಹಿತಿ ಆಗಿರ್ಬೋದು, ಅಥವಾ ನಮ್ಮ ಬೇಕರಿಯಲ್ಲಿ ನಾವು ಏನೇನು ಮಷಿನರೀಸ್ ಯೂಸ್ ಮಾಡ್ತೀವಿ ಅದ್ರ ಕೂಡ ಒಂದು ನಾವು ಇಲ್ಲಿ ಇದನ್ನ ಹಾಕಿದೀವಿ. ಮತ್ತೆ ಇಲ್ಲಿ ಕೆಲವು ಮೆಷಿನ್ಸ್ ಕೂಡ ತಂದಿದ್ದೀವಿ. ಆಮೇಲೆ ಇಲ್ಲಿ ಲೈವ್ ಕಿಚನ್ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಇದೆ. ಸೊ ಇಲ್ಲಿ
ಕೆಲವು ಪದಾರ್ಥಗಳನ್ನ ಅವರೇ ಸ್ವಂತ ಮಾಡಿ ಅವ್ರು ತಗೊಂಡು ಹೋಗ್ಬಹುದು. ಅದು ಆ ಅನುಕೂಲ ಕೂಡ ಮಾಡ್ಕೊಟ್ಟಿದೀವಿ. ಯಾವ ರೀತಿ ಪದಾರ್ಥಗಳಂದ್ರೆ ಪಿಜ್ಜಾ ಡೆಕೋರೇಷನ್ ಮಾಡಬಹುದು, ಇಲ್ಲಿ ಅವರೇ ಡೆಕೋರೇಷನ್ ಮಾಡಿ ಅವರೇ ಬೇಕ್ ಮಾಡಿ ತಗೊಂಡು ಹೋಗ್ಬೋದು. ಮತ್ತೆ ಕೇಕ್ ಕೂಡ ತಯಾರಿಸಬಹುದು, ಸ್ಪಾಂಜ್ ಕೇಕ್ ಅವರೇ ತಯಾರಿಸಬಹುದು, ಕೋಕೋನಟ್ ಕುಕೀಸ್ ತಯಾರಿಸಬಹುದು, ಆಮೇಲೆ ಸ್ಪಾಂಜ್ ಕೇಕ್ ಮೇಲೆ ಡೆಕೋರೇಷನ್ ಕೂಡ ಮಾಡಬಹುದು. ಸೊ ಈ ಎಲ್ಲ ಏನು ಪ್ರಾಯೋಗಿಕವಾಗಿ ಅವ್ರು ಹೇಗೆ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ಕೊಡ್ತೀವಿ. ಅವ್ರು ಮಾಡಿ ಆ ಉತ್ಪನ್ನ ಅವರೇ ತಗೊಂಡು ಹೋಗುವಂತ ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡಿದೀವಿ. ಮೇಡಮ್, ಈಗ ನಿಮ್ಮ ಹತ್ರ ಒಂದು ತರಬೇತಿ ತಗೋಬೇಕಂದ್ರೆ ಏನೇನು ಅರ್ಹತೆಗಳಿರ್ಬೇಕು? ವಿದ್ಯಾರ್ಹತೆ ಆಗಿರ್ಲಿ ಅಥವಾ ವಯಸ್ಸಿನ ಮಿತಿ ಆತರ ಏನೇನು ಇರ್ತಾ ಮೇಡಮ್? ನಮ್ದು ಈ 14 ವಾರದ ತರಬೇತಿಗೆ ಮಾತ್ರ ನಾವು SSLC ಪಾಸ್ ಅಥವಾ ಫೇಲ್ ಕಂಪಲ್ಸರಿ ಕೇಳ್ತೇವೆ. ಬೇರೆ ಎಲ್ಲಾ ಕೋರ್ಸ್ಗಳಿಗೂ ಯಾವುದೇ ಒಂದು ಏಜ್ ಲಿಮಿಟ್ ಅಥವಾ ಎಜುಕೇಶನಲ್ ಲಿಮಿಟ್ ಇಲ್ಲ. ಅವ್ರು ಮಾಡುವ ಒಂದು ಇದು ಇದ್ದರೆ ಸಾಕು, ಅವ್ರು ಮಾಡ್ಬೋದು ಅಂತ ಒಂದು ಮನಶಕ್ತಿ ಇದ್ರೆ ಖಂಡಿತ ಎಲ್ಲಾ ಕಾರ್ಯಕ್ರಮಗಳು ಯಾವ ಏಜಿನವರು ಮಾಡ್ಬೋದು. ಬಟ್ 18 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಆಗಿರಬೇಕು. ನಿಮ್ಮ ಹತ್ರ ತರಬೇತಿ ತಗೊಂಡ ನಂತರ ಒಂದು ಉದ್ದಿಮೆ ಶುರು ಮಾಡ್ತೀನಿ ಅಂದ್ರೆ ಆರ್ಥಿಕ ಸಹಾಯಗಳನ್ನ ಏನಾದ್ರು ಮಾಡ್ತೀರಾ ಮೇಡಮ್? ಆರ್ಥಿಕ ಸಹಾಯ ಇಲ್ಲ, ಬಟ್ ಅದಕ್ಕೆ ಏನಾದ್ರೂ ಬೇಕಾದಂತ ವಿವರದ ಮಾಹಿತಿ ಕೊಡ್ಬೋದು. ನಾವು ಗವರ್ಮೆಂಟ್ ಅಲ್ಲಿ ಕೆಲವೊಂದು ಸ್ಕೀಮ್ಸ್ ಇದಾವೆ, ಆ ಸ್ಕೀಮ್ಸ್ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಈ ಲೈಸೆನ್ಸ್ ಎಲ್ಲಿ ತಗೋಬಹುದು ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಪ್ಯಾಕೇಜಿಂಗ್ ಮಟೀರಿಯಲ್ ಹೇಗಿರ್ಬೇಕು, ಲೇಬಲ್ ಹೇಗೆ ಡೆವಲಪ್ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಬ್ರ್ಯಾಂಡ್ಸ್ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಈ ರೀತಿ ನಾವು ಟೆಕ್ನಿಕಲಿ ತಾಂತ್ರಿಕವಾಗಿ ನಾವು ಏನೇನ್ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕೊಡ್ತೀವಿ. ಆದ್ರೆ ಧನ ಸಹಾಯ ಅಂತ ಏನೂ ಇರಲ್ಲ. ಮೆಷಿನರೀಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ಸಬ್ಸಿಡಿ ತಗೋಬಹುದು ಅನ್ನೋ ವಿವರವಾದ ಮಾಹಿತಿನ ನಾವು ಕೊಡ್ತೀವಿ. ಮೇಡಮ್, ಈ ವಿಡಿಯೋ ನೋಡಿರುವಂತ ರೈತ ಮಹಿಳೆಯರಾಗಿರ್ಬೋದು, ರೈತರಾಗಿರ್ಬೋದು, ಇನ್ನಷ್ಟು ಮಾಹಿತಿ ಬೇಕು ಅಥವಾ ನಿಮ್ ಜೊತೆ ಏನಾದ್ರು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಪ್ರೊವೈಡ್ ಮಾಡ್ತೀರಾ ಮೇಡಮ್? ಕಾಂಟ್ಯಾಕ್ಟ್ ನಂಬರ್ ಪ್ರೊವೈಡ್ ಮಾಡ್ತೀವಿ. ಬಟ್ ಎಲ್ಲರೂ ನಾವು ಕೃಷಿ ವಿಜ್ಞಾನ ಕೇಂದ್ರದ ಮೇನ್ ಗೇಟ್ ಏನಿದೆಯಲ್ಲ ಅಲ್ಲಿ ನಮ್ಮ ಆಫೀಸ್ ಬರುತ್ತೆ. ಅಗ್ರಿಕಲ್ಚರ್ ಸೈನ್ಸ್ ಮ್ಯೂಸಿಯಂ ಪಕ್ಕದಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಬಂದು ಸಂಪರ್ಕ ಮಾಡಬಹುದು. ಇಲ್ಲವಾದ್ರೆ ನಮ್ಮ ಕೇಂದ್ರದ ಒಂದು ಲ್ಯಾಂಡ್ಲೈನ್ ನಂಬರ್ ನಿಮಗೆ ಶೇರ್ ಮಾಡ್ತೀನಿ, 23513370. ಸೊ ಈ ದೂರವಾಣಿ ಸಂಖ್ಯೆಗೆ ಖಂಡಿತ ಮಾಡಿದ್ರೆ ಅವ್ರ ವಿವರವಾದ ಮಾಹಿತಿನ ಪಡಿಬಹುದು. ಆಮೇಲೆ ಟ್ರೈನಿಂಗ್ ವರ್ಷ ಪೂರ್ತಿ ಇರುತ್ತೆ, ಯಾವಾಗ ಬೇಕಾದ್ರೂ ಬಂದು ತರಬೇತಿನ ಪಡಿಬಹುದು. ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.